ಓಕೆ, ಇದು ಮಕ್ಕಳು ವಿವರಿಸ್ತಾ ಇದ್ರು. ಇನ್ನು ಬಹಳಷ್ಟು ಕನ್ನಡಿಗರು ಭಯಭೀತರಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಈ ಒಂದು ಘಟನೆಯಿಂದಾಗಿ ಬೆಚ್ಚಿ ಬಿದ್ದಿದ್ದಾರೆ. ಉಗ್ರರ ನರಮೇಧವನ್ನ ಕಣ್ಣಾರೆ ಕಂಡಿದ್ದಾರೆ ಕನ್ನಡಿಗರು ಮತ್ತು ಕಾಶ್ಮೀರದ ಕರಾಳ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. ರಜೆ ಕಳೆಯೋದಕ್ಕೆ ಅಂತ ಖುಷಿಯಾಗಿ ಆ ವಾತಾವರಣವನ್ನ ಎಂಜಾಯ್ ಮಾಡಬೇಕು ಅಂತ ನಾವು ಹೋಗಿದ್ವಿ. ಆದರೆ ನಮ್ಮ ಎಲ್ಲ ಖುಷಿಯ ಕ್ಷಣವನ್ನ ಕಸ್ಕೊಂಡ್ಬಿಟ್ರು. ಅಲ್ಲಿರುವ ಕೆಲವರಿಗೆ ಮಾನವೀಯತೆ ಅನ್ನೋದೇ ಇಲ್ವೇ ಇಲ್ಲ, ಸತ್ತು ಹೋಗಿದೆ. ಜೀವ ಭಯ ಇತ್ತು, ಬದುಕಿ ಹೇಗೋ ಬಂದ್ವಲ್ಲ ದೇವರ ದಯೆಯಿಂದ ಅಂತಷ್ಟೇ ನಮ್ಮ ಮನಸ್ಸು ಈಗ ನಿರಾಳವಾಗಿದೆ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಭೀಕರ ಕ್ಷಣವನ್ನು ಪ್ರವಾಸಿಗರು ಹಂಚಿಕೊಂಡಿದ್ದಾರೆ. ನಮ್ಮ ಜೊತೆ RJ ನೇತ್ರ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ಯಾರು ಹೋಗಿದ್ರು ಮೇಡಮ್ ಜಮ್ಮು ಕಾಶ್ಮೀರಕ್ಕೆ? ತಮ್ಮ ಫ್ಯಾಮಿಲಿ ಹೋಗಿದ್ರು. ಅವ್ರನ್ನ ಪಿಕ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ ಏರ್ಪೋರ್ಟ್ಗೆ. ಘಟನೆ ಆದಂಥ ಸ್ಥಳಕ್ಕೆ ಏನಾದರೂ ಹೋಗಿದ್ರಂತ ಅವರು? ಹೇಗೆ? ಇಲ್ಲ ನೆಕ್ಸ್ಟ್ ಡೇ ಹೋಗಬೇಕಿತ್ತು, ಅವ್ರು ಹೋಗಿಲ್ಲ. ಅವರು ನೆಕ್ಸ್ಟ್ ಡೇ ಪ್ಲ್ಯಾನ್ ಇತ್ತು, ಸ್ಟೇ ಕೂಡ ಅಲ್ಲಿ ಬುಕ್ ಆಗಿತ್ತು. ಇಮಿಡಿಯೇಟ್ಲಿ ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಅಲ್ಲೇ ಎಲ್ಲಿದ್ರು ಅಲ್ಲೇ ಶ್ರೀನಗರಲ್ಲೇ ಉಳ್ಕೊಳಕ್ಕೆ ಹೇಳಿದ್ವಿ. ಈ ಘಟನೆ ಆದಮೇಲೆ ಅಲ್ಲಿ ಹೋಗಿರೋರ್ಗೂ ಅವ್ರ ಸಂಬಂಧಿಕರು ಎಲ್ರಿಗೂ ಕೂಡ ತುಂಬ ಆತಂಕ ಇತ್ತು. ತಾವು ಕೂಡ ತಂದೆ ತಾಯಿನ ಹೇಗೆ ಸಂಪರ್ಕ ಮಾಡಿದ್ರಿ, ಹೇಗೆ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರಿ ಅಂತ? ಫಾರ್ ಸಮ್ ರೀಸನ್ ಕೆಲವ್ರದ್ದು ಫೋನ್ಗಳು ಕೂಡ ಕ್ಯಾಚ್ ಆಗ್ತಾ ಇರಲಿಲ್ಲ. ಬಟ್ ಸದ್ಯ ಗ್ರೂಪಲ್ಲಿ 8 ಜನ ಇದ್ದಿದ್ದರಿಂದ ಯಾರ್ದೋ ಒಂದು ಫೋನ್ ಸಿಗ್ತಾ ಇತ್ತು. ಮಾತಾಡಿ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿ ಅವರು ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು. ಅದೇ, ಸೊ ಹಾಗಾಗಿ ಸೇಫಾಗಿ ನೀವು ಎಲ್ಲಿದ್ದೀರಾ